ಯಾರಿಗೆ ಬರಲು ಸಾಧ್ಯವಿಲ್ಲವೋ ಗೊತ್ತಾಗುವುದಿಲ್ಲ. ಆದ್ದರಿಂದ ಇಂದು ಎಲ್ಲರೂ ಭಗವಂತನಿಗೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿ. ಯಾರು ಬಂದಿರುವುದಿಲ್ಲ, ಗೋವಿಂದ ಗೋವಿಂದ ಗೋವಿಂದ. ಅದ್ಭುತ ಅದ್ಭುತ ದಿನ, ಅದ್ಭುತ ದಿನ. ಯಾರು ಬಂದಿರುವುದಿಲ್ಲ, ವಯಸ್ಸಾದವರಿಗೆ, ಆರೋಗ್ಯವಿಲ್ಲದವರಿಗೆ, ಕಾರ್ಯನಿಮಿತ್ತ ಬರಲು ಸಾಧ್ಯವಿಲ್ಲದೆ ಇರುವವರಿಗೆ, ವಿದೇಶದಲ್ಲಿರುವ ಮಕ್ಕಳಿಗೆ ಖಂಡಿತವಾಗಿ ಯೂಟ್ಯೂಬ್ ಮಾಮಾ ಹುಲಿಕಲ್ ಒಂದೇ ಬರೋದು. ಸಬ್ಸ್ಕ್ರೈಬ್ ಮಾಡಿ. ಅಮೇರಿಕಾಗೆಲ್ಲ ಲಾಸ್ ಏಂಜಲ್ ಹೋಗಿ ಬೈಲಹಳ್ಳಿ, ಮಾದಿಹಳ್ಳಿ ಉಗನೆ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಆನಂದಪಟ್ಟಿದ್ದಾರೆ. ಈ ಸರಿ ನಮ್ಮ ಹುಲಿಕಲ್ ಗ್ರಾಮದ ಆಂಡಾಳ್ ಗೋಷ್ಠಿಯಿಂದ ನಡೆಯತಕ್ಕಂಥ ಸಮಾರಂಭವನ್ನು ನೋಡಿ ಎಲ್ಲರೂ ಪರಮಾನಂದ ಪಡಬೇಕು. ಇಂಥ ಸನ್ನಿವೇಶಕ್ಕೆ ಮಹಿಳಾ ಇವರಾದಂಥ ಸುಮಿತ್ರಾ ಸಂಪತ್ ಕುಮಾರ್ ಅವರಿಗೆ ಮತ್ತು ಕುಮುದಾ ವೆಂಕಟೇಶನ್ ಅವರಿಗೆ ಮತ್ತು ಎಲ್ಲ ಇಲ್ಲಿ ಸೇರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಯೂಟ್ಯೂಬ್ ಮಾಮಾ ಹುಲಿಕಲ್ ಗೋವಿಂದ. ಸಹಸ್ರನಾಮ ಪಾರಾಯಣ ಮಹೋತ್ಸವಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಸತ್ಸಂಗದಲ್ಲಿ ಭಾಗವಹಿಸಿ ದೇವರ ಅನುಗ್ರಹವನ್ನು ಪಡೆಯಬೇಕಾಗಿ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಇಂತಿ ಹುಲಿಕಲ್ ಆಂಡಾಳ್ ಗೋಷ್ಠಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿರಿ, ಎಲ್ಲರೂ ಸೇರೋಣ, ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಲೀನರಾಗೋಣ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದಲ್ಲಿ ಡಿಸೆಂಬರ್ 26 ರಿಂದ 29ರವರೆಗೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅಖಂಡವಾಗಿ 24 ಗಂಟೆಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ನೆರವೇರಲಿದೆ. ಡಿಸೆಂಬರ್ 29ರಂದು ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣದ ಅಂಗವಾಗಿ ವಿಶೇಷ ಹೋಮ, ವೇದ ಪುಷ್ಪಗಳ ಮಂತ್ರಘೋಷಣೆ ಹಾಗೂ ಇತರೆ ವೈದಿಕ ವಿಧಿವಿಧಾನಗಳು ಭಕ್ತಿಪೂರ್ಣವಾಗಿ ನಡೆಯಲಿವೆ. ಶ್ರೀ ವಿಷ್ಣು ಸಹಸ್ರನಾಮವು ಲೋಕಕ್ಷೇಮಕರವಾದ ಮಹಾಮಂತ್ರವಾಗಿದೆ. ಇದನ್ನು ಭಕ್ತಿಯಿಂದ ಶ್ರವಣ ಮಾಡುವುದರಿಂದ ಮನಸ್ಸಿಗೆ ಅಪಾರ ಶಾಂತಿ, ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಅನೇಕ ಸಂಕಟಗಳಿಗೆ ಪರಿಹಾರ ದೊರೆಯುತ್ತದೆ. ಕೆಲವೊಮ್ಮೆ ನಾವು ಅರಿಯುವ ಮೊದಲುವೇ ದೇವರ ಅನುಗ್ರಹ ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತದೆ. 4 ದಿನಗಳ ಕಾಲ ಮೌನವಾಗಿ ಏಕಾಗ್ರಚಿತ್ತದಿಂದ ಈ ಪಾರಾಯಣವನ್ನು ಶ್ರವಣ ಮಾಡಿದರೆ ಮನಸ್ಸು ಪರಿಶುದ್ಧವಾಗಿ ಜೀವನದ ಬಹುಪಾಲು ಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ. ಎಲ್ಲಾ ದಿನಗಳು ಬರಲು ಸಾಧ್ಯವಾಗದಿದ್ದರೂ ಸಾಧ್ಯವಾದಷ್ಟು ದಿನಗಳು ಬಂದು ಪಾಲ್ಗೊಂಡು ಶ್ರೀಹರಿಯ ಕೃಪೆಗೆ ಪಾತ್ರರಾಗುವಂತೆ ವಿನಮ್ರ ವಿನಂತಿ. ಆದ್ದರಿಂದ ಹುಲಿಕಲ್ನಲ್ಲಿ ನಡೆಯುವ ಈ ಪವಿತ್ರ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಹೋತ್ಸವಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಸತ್ಸಂಗದಲ್ಲಿ ಭಾಗವಹಿಸಿ ದೇವರ ಸಹಸ್ರನಾಮ ಪಾರಾಯಣ ಮಹೋತ್ಸವಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಸತ್ಸಂಗದಲ್ಲಿ ಭಾಗವಹಿಸಿ ದೇವರ ಅನುಗ್ರಹವನ್ನು ಪಡೆಯಬೇಕಾಗಿ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಇಂತಿ ಹುಲಿಕಲ್ ಆಂಡಾಳ್ ಗೋಷ್ಠಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿರಿ, ಎಲ್ಲರೂ ಸೇರೋಣ, ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಲೀನರಾಗೋಣ. ವೀಕ್ಷಕರಿಗೆ ಎಚ್.ಎನ್. ಕೇಶವ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿಯರ ದೇವಸ್ಥಾನದಲ್ಲಿ ವೈಕುಂಠದ ಏಕಾದಶಿಯ ಪ್ರಯುಕ್ತ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಹಾಗೂ ಕನ್ವೀನರ್ ಆದಂತಹ ವಿಜಯ ರಾಘವನ್ ಅವರು ತಮ್ಮೆಲ್ಲರನ್ನು ವಿಡಿಯೋ ಮೂಲಕ ಸ್ವಾಗತಿಸುತ್ತಿದ್ದಾರೆ. ನಾಡಿನ ಸಮಸ್ತ ಜನರಿಗೆ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ವಿಡಿಯೋವನ್ನು ನೋಡಿ ಎಂದು ನಾವು ಈ ಮೂಲಕ ತಿಳಿಸುತ್ತಿದ್ದೇವೆ. ಗ್ರಾಮಸ್ಥರಿಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ಇದೇ ಡಿಸೆಂಬರ್ 26ರಿಂದ 29ರವರೆಗೆ ಅಖಂಡ ವಿಷ್ಣು ಸಹಸ್ರನಾಮ ನಡೀತದೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪೂರ್ತಿ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಪೂರ್ತಿ
ಅದರ ಉಪಯೋಗವೇನು ಎಂದು ವಿಡಿಯೋ ಮೂಲಕ ತಿಳಿದುಕೊಳ್ಳಿ. ಧನ್ಯವಾದ. ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ವಿಷ್ಣು ಸಹಸ್ರನಾಮದಿಂದ 8 ಉಪಯೋಗಗಳು ಇವೆ. ವಿಡಿಯೋ ಮೂಲಕ ನೀವು ಕೇಳಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಅನಂತ ಧನ್ಯವಾದಗಳು. ಬನ್ನಿ, ವಿಷ್ಣು ಸಹಸ್ರನಾಮದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. योगो योगविदान् नेता प्रधानपुरुषेश्वर ಆಸ್ತಿಕ ಮಹಾಬಂಧುಗಳಲ್ಲಿ ವಿಜ್ಞಾಪನೆಗಳು. ಅಖಂಡ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಅಹೋರಾತ್ರಿ ನಡೆಸಲು ಸಂಕಲ್ಪಿಸಿರುವುದರಿಂದ ಸ್ವಾಮಿಗಳು ಬರುವುದಕ್ಕೆ, ಅಲ್ಲಿನ ವಿಚಾರಗಳನ್ನ ತಿಳಿಯುವುದಕ್ಕೆ, ಹೆಚ್ಚಿನ ವಿವರಗಳಿಗಾಗಿ ಫೋನ್ ನಂಬರ್ ಇದೆ. ಫೋನ್ ಮಾಡಿ ತಾವು ವಿಷಯವನ್ನ ತಿಳಿದುಕೊಳ್ಳಬಹುದು. 26/12/2025ರಿಂದ 29/12/2025 ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯುವುದರಿಂದ ತಾವೆಲ್ಲರೂ ಬನ್ನಿ. ಸ್ವಾಗತ, ಸುಸ್ವಾಗತ. ಬನ್ನಂಜಯ ಗೋವಿಂದಾಚಾರ್ ಅವರು ವಿಷ್ಣು ಸಹಸ್ರನಾಮದ ಚಿಂತನೆಯನ್ನ ಉಪನ್ಯಾಸವನ್ನ ಮಾಡುವಾಗ ಅವರು ಹೇಳಿದರು, ಸೈಂಟಿಫಿಕ್ ಆಫ್ ವಿಷ್ಣು ಸಹಸ್ರನಾಮ ಎಂದು ಹೇಳಿದರು. ನೀವು ವಿಷ್ಣು ಸಹಸ್ರನಾಮವನ್ನ ಪಠಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಎಂದು ಹೇಳಿದರು. ಅವರು ಉಪನ್ಯಾಸ ಮಾಡುವಾಗ ಒಂದು 70 ವರ್ಷದ ಸುಮಾರು ಅಂದಾಜಿರತಕ್ಕಂಥ ದಂಪತಿಗಳು ಬಂದು ಅವರ ಮಗಳಿಗೆ ಆರೋಗ್ಯವಿಲ್ಲದೆ ಇದ್ದಾಗ ಇವರ ವಿಷ್ಣು ಸಹಸ್ರನಾಮ ಕ್ಯಾಸೆಟ್ ಬಿಡುಗಡೆ ಮಾಡಿದಾಗ ಅದನ್ನು ಕೇಳಿ ಮಗಳಿಗೆ ಅದನ್ನು ಕಳಿಸಿಕೊಟ್ಟು ಅವರು ಕೇಳಿ ಅವರ ಆರೋಗ್ಯ ಸುಧಾರಿಸಿತು ಎಂದು ಹೇಳಿದರು. ಈ ಮಾತನ್ನ ಬನ್ನಂಜಯ ಗೋವಿಂದಾಚಾರ್ ಅವರ ಮನದಾಳದ ಮಾತ ಬಾಯಲ್ಲಿ ಕೇಳೋಣ ಬನ್ನಿ. ಒಂದು ಸಮಸ್ಯೆಯನ್ನು ಹಿಡ್ಕೊಂಡು ಈ ಒಂದು ಸಮಸ್ಯೆ ಉಂಟು, ಏನು ಮಾಡಲಿ ಅಂತ ಕಳಕಳಿಯಿಂದ ಬಂದರೆ ನಾನು ಹೇಳುವ ಔಷಧ ಒಂದೇ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ. ಇದು ಎಷ್ಟು ಪರಿಣಾಮಕಾರಿ ಆಯಿತು ಅಂದ್ರೆ ನಿಮಗೆ ಒಂದು ದೃಷ್ಟಾಂತ ಹೇಳ್ತೇನೆ. ಇದು ನಾನು ವಿಷ್ಣು ಸಹಸ್ರನಾಮದ ಮಹತ್ವ ಅಂತ ಸುಬ್ರಹ್ಮಣ್ಯದಲ್ಲಿ ವಿದ್ಯಾಭೂಷಣರು ಮಠಾಧಿಪತಿಗಳಾಗಿದ್ದಾಗ ಮಾಡಿದ ಭಾಷಣ. ಅದು ಸಿಡಿ ಆಯಿತು, ಸಿಡಿ ಆಗಿ ಎಲ್ಲ ಕಡೆ ಹೋಗಿದೆ ಅದು. ಸರಿ, ಒಂದು ಸರ್ತಿ ನಾನು ರಾಜಾಜಿನಗರದಲ್ಲಿ ಯಾವುದೋ ವಿಷಯ, ಇದಲ್ಲ ಭಾಗವತವೋ ಏನೋ ಮಾತಾಡ್ತಾ ಇದ್ದೆ. ಆಗ ಗಂಡ ಹೆಂಡತಿ ವಯಸ್ಸಾದವರು, ಸುಮಾರು 70 ಆಚೆ ಈಚೆ ವಯಸ್ಸಾದವರು ದಂಪತಿಗಳು, ಗಂಡ ಹೆಂಡತಿ ಇಬ್ಬರು ಬಂದರು ನನ್ನ ಹತ್ರ. ನಾನು ಫಸ್ಟ್ ಟೈಮ್ ನೋಡೋದು ಅವರನ್ನ, ನಾ ಮೊದಲು ನೋಡಿರ್ಲಿಲ್ಲ. ನಿಮ್ಮ ಹತ್ರ ಒಂಚೂರು ಮಾತಾಡಬೇಕು ಅಂದ್ರು. ನಾನಂದೆ, ಈಗ ಗಂಟೆ ಆಯಿತು, ಉಪನ್ಯಾಸಕ್ಕೋಸ್ಕರ ಬಂದದ್ದು, ಉಪನ್ಯಾಸ ಮುಗಿದ ನಂತರ ಮಾತಾಡುವ, ಅಷ್ಟು ಹೊತ್ತು ನಿಮಗೆ ನಿರೀಕ್ಷೆ ಮಾಡ್ಲಿಕ್ಕೆ ಆಗತ್ತಾ? ಖಂಡಿತ ಕಾಯ್ತೀವಿ, ಮತ್ತೆ ಮಾತಾಡೋಣ ಅಂದ್ರು. ಉಪನ್ಯಾಸ ಮುಗಿದ ಮೇಲೆ ಅವರು ಕಾದು ನಿಂತಿದ್ರು. ನಾನು ಹೋಗಿ ಕೇಳಿದೆ, ಏನು ಕಥೆ, ಏನು ಯಾತಕ್ಕೋಸ್ಕರ ನೀವು ಗಂಡ ಹೆಂಡತಿ ನನ್ನನ್ನು ಕಾಯ್ತಾ ಇದ್ದೀರಿ? ಅಲ್ಲ, ನಿಮಗೆ ಕೃತಜ್ಞತೆ ಹೇಳುವುದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಹೌದಾ? ಅಲ್ಲ, ನಿಮ್ಮ ಪರಿಚಯವೇ ಇಲ್ಲ ನನಗೆ, ಏನು ಕೃತಜ್ಞತೆ? ಅದಕ್ಕೆ ಅವರು ಹೇಳಿದ್ರು, ಕೃತಜ್ಞತೆ ಹೇಳುವುದಕ್ಕೆ ಒಂದು ಸಂಗತಿ ಇದೆ. ಏನು ಅಂದ್ರೆ, ನನ್ನ ಮಗಳಿಗೆ ಕ್ಯಾನ್ಸರ್ ಆಗಿತ್ತು, ಅವಳು ಅಮೆರಿಕಾದಲ್ಲಿದ್ದಾಳೆ,
ಅವಳಿಗೆ ಅಮೆರಿಕಾದಲ್ಲಿ ಡಾಕ್ಟರ್ಗಳೆಲ್ಲ ಹೇಳಿ ದಿಸ್ ಈಸ್ 4th ಸ್ಟೇಜ್ ಮಲಿಗ್ನೆನ್ಸಿ, ನಥಿಂಗ್ ಕ್ಯಾನ್ ಬಿ ಡನ್, ವಿದಿನ್ 3 months ಶಿ ವಿಲ್ ಡೈ. ಇಷ್ಟು ಅವರು ರಿಪೋರ್ಟ್ ಬಂತು. 3 ತಿಂಗಳು ಬಹಳ ಅಂದ್ರೆ ಬದುಕಬಹುದು. ಇವನ್ ಆಪರೇಷನ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ 4th ಸ್ಟೇಜ್ ಮಲಿಗ್ನೆನ್ಸಿ, ಅಂದ್ರೆ ಆಕೆಯನ್ನು ಬದುಕಿಸುವುದಾಗುವುದಿಲ್ಲ ಅಂತ ಅಲ್ಲಿಯ ಡಾಕ್ಟರ್ಗಳು ಹೇಳಿದರು. ಅದನ್ನ ನನ್ನ ಮಗಳು ಫೋನ್ ಮಾಡಿದ್ರು ನನಗೆ. ಸೊ ನಾನು ತುಂಬಾ ಅಪ್ಸೆಟ್ ಆಗಿದ್ದೆ. ಅವ್ರ ಗಂಡ ಹೆಂಡತಿ ಇಬ್ಬರು ಕೂಡ, ಯಾಕಂದ್ರೆ ಪ್ರಾಯ ಅವ್ರ ಒಬ್ಬಳೇ ಮಗಳು ಏನೋ ಅದು ಗೊತ್ತಿಲ್ಲ ನನಗೆ. ನಾನು ತುಂಬಾ ಕಿರಿಕಿರಿ ಆಗಿತ್ತು ಮನಸ್ಸಿಗೆ. ಆಗ ನೋಡಿ, ನಮ್ಮ ನೆರಮನೆಯವರೊಬ್ರು ಒಂದು CD ಕೊಟ್ಟರು. ಅದು ನೀವು ಮಾತಾಡಿದ್ದು ವಿಷ್ಣು ಸಹಸ್ರನಾಮದ ಮಹತ್ವ. ಅವರು ಕೊಟ್ಟು ಅವರಿಗೆ, ಇವರು ಅಮೆರಿಕದಲ್ಲಿ ಮಗಳಿಗೆ ಕಾಯಿಲೆ ವಿಷಯ ಏನೂ ಗೊತ್ತಿಲ್ಲ. ಇದು ಡಿವೈನ್ ಪ್ಲಾನ್ ನೋಡಿ. ಆ ನೆರಮನೆಯವರಿಗೆ ಪ್ರೇರಣೆ ಮಾಡಿದ ಭಗವಂತ ಆ ಕ್ಯಾಸೆಟ್ ಅವರಿಗೆ ಕೊಡೋ ಒಂದು CD. ಅದು ನಮಗೆ ಇಷ್ಟ ಆಯ್ತು, ನಿಮಗೆ ಇಷ್ಟ ಆದರೆ ಕೇಳಿ ಅಂತ ಕೊಟ್ರಂತೆ ಪಕ್ಕದ ಮನೆಯವರು. ಅವರು ಜೀವಮಾನದಲ್ಲಿ ಅವರು ಹೇಳ್ತಾರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದವರಲ್ಲ. ಯಾವುದೇ ವಿಷ್ಣು ಸಹಸ್ರನಾಮ ಪಾರಾಯಣ, ಧರ್ಮ, ಆಸಕ್ತಿ ತುಂಬ ಲೌಕಿಕರು. ಆದ್ರೂ ಏನೋ ಒಂದು ಕೊಟ್ರಲ್ವಾ ಕೇಳುವ ಅಂತ, ಈಗ ಅದನ್ನು ಪ್ಲೇ ಮಾಡಿ ಕೇಳಿದ್ರಂತೆ. ಅಲ್ಲಿ ಕೇಳುವಾಗ ನೀವು ಸಿನ್ಸಿಯರ್ ಆಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಕ್ಯಾನ್ಸರ್ ಕೂಡ ಗುಣ ಆಗುತ್ತೆ ಅನ್ನೋ ಒಂದು ವಾಕ್ಯ ಬಂತು. ತಕ್ಷಣ ಹಿಡ್ಕೊಂಡು, ಹಾಗೆ ನನ್ನ ಮಗಳಿಗೆ ಕ್ಯಾನ್ಸರು, ನಾನು ಯಾಕೆ ವಿಷ್ಣು ಸಹಸ್ರ ನೋಡಿ ಹೇಗೆ ಲಿಂಕ್ ಬರುತ್ತೆ ನೋಡಿ. ಅವರಿಗೆ ಅದನ್ನ ಅಂಗಡಿಗೆ ಅವ್ರು ಹೇಳಿದ್ರು, ಅಂಗಡಿಗೆ ಹೋಗಿ ವಿಷ್ಣು ಸಹಸ್ರನಾಮದ ಪುಸ್ತಕ ತಂದು ನಾನು ನನ್ನ ಹೆಂಡತಿ ಓದ್ಲಿಕ್ಕೆ ಪ್ರಾರಂಭ ಮಾಡಿದೆವು. ಸರಿ ಆಯ್ತು, ಮಗಳಿಗೆ ಕ್ಯಾನ್ಸರ್ ಗುಣ ಮಾಡಿದೇವರೇ ಅಂತ ಪ್ರಾರ್ಥನೆ ಮಾಡಿ ಓದಿದೆವು. 1 ತಿಂಗಳಾಗಿತ್ತೋ ಏನೋ ಗೊತ್ತಿಲ್ಲ, ಅವ್ರ ಸಮಯ ಹೇಳಲಿಲ್ಲ ಅಂತ. ಸ್ವಲ್ಪ ಸಮಯದ ನಂತರ ಮಗಳಿಂದ ಫೋನ್ ಬಂತಂತೆ. ಈಗ ಡಾಕ್ಟರ್ ಸ್ಕ್ಯಾನ್ ಮಾಡಿದ್ರು, ನೋ ಸಿಂಪ್ಟಮ್ ಆಫ್ ಕ್ಯಾನ್ಸರ್ ಎಟ್ ಆಲ್. ಅವ್ರಿಗೆ 4th ಸ್ಟೇಜ್ ಇದ್ದದ್ದು, ನಿಮಗೆ ಕ್ಯಾನ್ಸರ್ನ ಸಿಂಪ್ಟಮೇ ಇಲ್ಲ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳಿದ್ದಾರೆ ಅಂತ ಮಗಳಿಂದ ಫೋನ್ ಬಂತು. ಇದು ನಿಮ್ಮ ವಿಷ್ಣು ಸಹಸ್ರನಾಮದ CD ಓದಿದ್ದರಿಂದ ಆದ ಪರಿಣಾಮ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿ. ನನಗೆ CD ನಾನು ಕೊಟ್ಟದ್ದೇ ಅಲ್ಲ, ನೆರಮನೆಯವರು ಕೊಟ್ಟದ್ದು. ಭಗವಂತ ಅದನ್ನು ಕೊಡಿಸಿದ, ಅದನ್ನು ಕೇಳುವ ಬುದ್ಧಿ ಕೊಡಿಸಿದ, ಅದನ್ನು ಕೇಳಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋ ಬುದ್ಧಿ. ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ನನಗೆ ಬೇಡ ಅಂದ್ರೆ ಅದು ಎಷ್ಟು ವಿಚಿತ್ರ ನೋಡಿ. ಇಂಥ ಅನೇಕ ಕಥೆಗಳು ಉಂಟು ನನ್ನ ಹತ್ರ. ಅದನ್ನು ವಿಷ್ಣು ಸಹಸ್ರನಾಮ ಪಠಿಸಿ ಆಕೆ ಪರ್ಫೆಕ್ಟ್ ಆಗಿ ಗುಣ ಆದ್ಲು. ಆಮೇಲೆ ಇಲ್ಲಿ ಅನೇಕ ಕಡೆ ಹಾಗಾಗಿದೆ. ಅಂಥ ಒಂದು ವಿಚಿತ್ರವಾದ ಶಕ್ತಿ. ಆದ್ರಿಂದ ನಾನು ಸಾಮಾನ್ಯವಾಗಿ ಅದನ್ನು ಹೇಳ್ತೇನೆ, ಏನೇ ಸಮಸ್ಯೆ ಇದ್ರು ಬೇರೆ ಯಾರ ಹತ್ರ ಕೇಳಲಿಕ್ಕೆ ಹೋಗಬೇಡಿ. ಈ ಏನು ಮದ್ದು, ಏನು ಔಷಧ, ಏನು ಕಷಾಯ ಏನು ಮಾಡಬೇಡಿ, ವಿಷ್ಣು ಸಹಸ್ರನಾಮ ಮಾಡಿ. ಯಾಕಂದ್ರೆ ರೋಗಾರ್ಥೋ ಮುಚ್ಚತೆ ರೋಗಾತ್, ಅದು ಸ್ಟೇಟ್ಮೆಂಟೇ. ಯಾವ ರೋಗ ಇದ್ರೂ ರೋಗವನ್ನು ಗುಣ ಮಾಡುತ್ತೆ. ಸರಿ, ಅದು ಅನೇಕ ಜನಕ್ಕೆ ಅನೇಕ ವಿಧವಾದ ಕಾಯಿಲೆಗಳಿಗೆ ಅದು ಮದ್ದ. ನೀವು ಹೇಳಿದ್ರಿಂದ ಪಾರಾಯಣ ಮಾಡಿದೆವು, ನಮ್ಮ ರೋಗ ಗುಣ ಆಯಿತು ಅಂತ ಹೇಳುವಂಥ 100 ಪತ್ರಗಳು ನನಗೆ ಬಂದಿವೆ. ಹಾಗೆ ಆ ವಿಷ್ಣು ಸಹಸ್ರನಾಮದ ಬಗ್ಗೆ ಕೃಷ್ಣರಾಜ ಭಟ್ಟ ಅದ್ರ ಬಗ್ಗೆ ಹೇಳಿದ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕೆಂದ್ರು ಅಂತ. ಅದು ಪಾರಾಯಣ ಮಾಡಿದ್ರೆ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಒಂದು ಮಂತ್ರ. ಅದಕ್ಕೆ ಇಲ್ಲಿಯ ತನಕ ನೀವು ನಮ್ಮ ಮನದಾಳದ ಮಾತನ್ನ ಕೇಳಿದ್ದೀರಿ. ನಿಮಗೆ ಶುಭವಾಗಲಿ. ಮತ್ತೆ ವಿಷ್ಣು ಸಹಸ್ರ ನಾಮದಿಂದ 8 ಉಪಯೋಗಗಳು ಏನು ಎಂದು ಈಗ ಕೇಳಿ. ಅನಂತರ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ವಿಷ್ಣು ಸಹಸ್ರನಾಮದಿಂದ ನಮಗೆ 8 ಉಪಯೋಗಗಳು ಏನು ಎಂಬುದನ್ನು ತಿಳಿದುಕೊಳ್ಳಿ. ವಿಷ್ಣು ಸಹಸ್ರನಾಮ ಓದುವುದರಿಂದ ಲಾಭಗಳು. 1. ಮನಸ್ಸಿಗೆ ಶಾಂತಿ. ಸಹಸ್ರನಾಮದ ಪಠಣ ಮನಸ್ಸು ಸ್ಥಿಮಿತಗೊಳಿಸಿ ಆತಂಕ, ಒತ್ತಡ, ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ಶಬ್ದದ ಕಂಪನಗಳು ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತವೆ. 2. ಪಾಪ ಪರಿಹಾರ ಮತ್ತು ಧಾರ್ಮಿಕ ಫಲ. ಪುರಾಣಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸುವವರು ಪಾಪಭಾರದಿಂದ ಮುಕ್ತಿ ಪಡೆಯುತ್ತಾರೆ ಎಂದು ಹೇಳಲಾಗಿದೆ. 3. ಮನೆಯಲ್ಲಿ ಧನಾತ್ಮಕ ಶಕ್ತಿ. ನಿತ್ಯ ಪಠಣವು ಮನೆಯಲ್ಲೇ ಸಾತ್ವಿಕ ವಾತಾವರಣವನ್ನು ನಿರ್ಮಿಸುತ್ತದೆ. ಹಳೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. 4.
ಆರೋಗ್ಯದಲ್ಲಿ ಸುಧಾರಣೆ. ಮಾನಸಿಕ ಶಾಂತಿಯಿಂದ ದೈಹಿಕ ಆರೋಗ್ಯವು ಉತ್ತಮವಾಗುತ್ತದೆ. ವಿಶೇಷವಾಗಿ ರಕ್ತದ ಒತ್ತಡದ ಕಾಯಿಲೆಗಳಿಗೆ ಇದು ಸಹಾಯಕ. 5. ಏಕಾಗ್ರತೆ ಮತ್ತು ಸ್ಮರಣಾಶಕ್ತಿ ಹೆಚ್ಚಳ. ನಿತ್ಯ ಜಪ, ನಾಮಸ್ಮರಣೆ, ಶಬ್ದಗಳ ಪುನರಾವೃತ್ತಿ ಏಕಾಗ್ರತೆ ಮತ್ತು ಸ್ಮರಣಾಶಕ್ತಿಯನ್ನು ಬಲಪಡಿಸುತ್ತವೆ. 6. ಭಕ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ. ಈ ಪಠಣವು ದೈವಭಕ್ತಿಯನ್ನು ಹೆಚ್ಚಿಸಿ ಜೀವನದಲ್ಲಿ ಧರ್ಮ, ಸತ್ಯ ಮತ್ತು ದಯೆಯ ಮಾರ್ಗವನ್ನು ಬಲಪಡಿಸುತ್ತದೆ. 7. ಕುಟುಂಬ ಸಮರಸತೆ. ನಿತ್ಯ ಪಠಣದಿಂದ ಮನೆಯಲ್ಲಿರುವ ಅಶಾಂತಿ, ಕಲಹಗಳು ಕಡಿಮೆಯಾಗಿ ಸಹಕಾರ ಮತ್ತು ಪ್ರೀತಿಯ ವಾತಾವರಣ ಹೆಚ್ಚುತ್ತದೆ. 8. ಅಪಾಯಗಳಿಂದ ರಕ್ಷಣೆ. ಆಧ್ಯಾತ್ಮಿಕವಾಗಿ ವಿಷ್ಣುವಿನ ನಾಮಸ್ಮರಣೆ ಎಲ್ಲ ವಿಧದ ಅಪಾಯಗಳಿಂದ ಕಾಪಾಡುತ್ತದೆ ಎಂದು ನಂಬಿಕೆ. ಅಸ್ಮದ್ಗುರುಭ್ಯೋ ನಮಃ. ಶ್ರೀಶೈಲೇ ಸದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಃ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ. ಆದ್ಯಸ್ಯ ನಃ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿವಾಹಾನ್ ಭಕ್ತಾಂಘ್ರಿರೇಣು ಪರಕಾಲಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಓಂ ಭಗವನ್ನಾರಾಯಣ. ವಿಷ್ಣುನಾಮ ಸಹಸ್ರನಾಮದ ನೀವು ಅದರ ಉಪಯೋಗಗಳನ್ನ ತಿಳಿದುಕೊಂಡಿದ್ದೀರಿ. ನೀವು ಎಲ್ಲರಿಗೂ ಶೇರ್ ಮಾಡಿ, ನೀವು ಓದಲು ಪ್ರಯತ್ನ ಮಾಡಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ತಾವೆಲ್ಲರೂ ಇಷ್ಟು ಹೊತ್ತು ವಿಡಿಯೋ ಮೂಲಕ ವಿಷ್ಣು ಸಹಸ್ರನಾಮದಿಂದ ಏನು ಉಪಯೋಗ ಎಂದು ತಿಳಿದಿರಬಹುದು. ಇದೇ ಉದ್ದೇಶವಾಗಿ ಹಾಸನ ಜಿಲ್ಲಾ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿ ಇದೇ ತಿಂಗಳು 26/12/2025 29/12/25 ಅಖಂಡ ಶ್ರೀ ವಿಷ್ಣು ಸಹಸ್ರನಾಮವನ್ನ ಮಾಡುತ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ. ಇಂಥ ಸಮಯದಲ್ಲಿ ಯಾರು ಮನೆಯಲ್ಲಿ ಕುಳಿತುಕೊಳ್ಳಬೇಡಿ, ಸುಮ್ಮನೆ ಬನ್ನಿ. ಎಲ್ಲರೂ ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮವನ್ನ ಕೇಳಿ. ನಿಮಗೆ ಬಂದರೂ ಹೇಳಬಹುದು, ಬರಲಿಲ್ಲ ಎಂದರೂ ತೊಂದರೆ ಏನಿಲ್ಲ. ನೀವು ಆ ಪಠನೆ ಭಾಗವತರು ಮಾಡತಕ್ಕಂಥ ಆ ಪಠನೆಯನ್ನ ಕೇಳಿ. ಆ ನಂತರ ನಿಮಗೆ ವಿಷ್ಣು ಸಹಸ್ರನಾಮದಿಂದ ಏನು ಉಪಯೋಗ ಎಂದು ತಿಳಿದರೆ ನೀವು ಮತ್ತೆ ಬೇರೆಯವರಿಗೆ ಹೇಳೋದಕ್ಕೆ ಅನುಕೂಲವಾಗುತ್ತದೆ. ಬನ್ನಿ, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಮತ್ತು ಸಂಚಾಲಕರಾದಂತಹ ವಿಜಯರಾಘವನ್ ಮತ್ತು ನಮ್ಮೆಲ್ಲ ಪ್ರೀತಿ ಪಾತ್ರರಾದಂತಹ ಆತ್ಮೀಯ ಸ್ನೇಹಿತರು ಮತ್ತು ಗ್ರಾಮಸ್ಥರು ಎಲ್ಲರಿಗೂ, ಅಷ್ಟಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ, ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೊಡುತ್ತಿದ್ದಾರೆ. ಬನ್ನಿ, ಕೇಳೋಣ, ಆನಂದಿಸೋಣ. ನಮ್ಮ ಕಷ್ಟ ಪರಿಹಾರವನ್ನ ನಾವು ಯಾರ ಹತ್ರ ಹೇಳಿಕೊಳ್ಳಬೇಕು ಎಂದರೆ ಭಗವಂತನ ಹತ್ತಿರವೇ ಹೇಳಿಕೊಳ್ಳಬೇಕು. ಬನ್ನಿ.
ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ನೀವು ಈ ವಿಡಿಯೋ ಕಾರ್ಯಕ್ರಮ ವಿಷ್ಣು ಸಹಸ್ರನಾಮದ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್.